ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಜಯ್, ಕಸ್ಟಮರ್ನ ನಮ್ಮನೆ ದೇವ್ರು ಅಂತಿದ್ರಿ, ಈಗೇನು ಅದೆಲ್ಲ ಬರೀ ನಾಟಕನಾ? ಹಂಗೆಲ್ಲ ಮಾತಾಡ್ಬೇಡ ಕಾಳಿ. ಗ್ರಾಹಕರ ವಿಷಯದಲ್ಲಿ ಸಹನ ಯಾವತ್ತೂ ನಾಟಕ ಆಡಿಲ್ಲ. ಮತ್ತೆ ಊಟ ಕೊಡಕ್ಕೇನು? ಏನೋ ಸರಿ ಬಿಡಿ, ಸ್ಯಾನೆ ಹೊಟ್ಟೆ ಹಸ್ತಾಯ್ತು ಅಂತ ಇಲ್ಲಿ ಬಂದೆ. ನಾನು ನಡೆಯಲ್ಲಿ ಹಸ್ಕೊಂಡೇ ಇರಬೇಕು ಅಂತ ಬರೆದ್ರೆ ಯಾರು ತಾನೆ ಏನು ಮಾಡೋಕ್ಕಾಯ್ತದ? ಸಹನ ಹೊಟ್ಟೆ ಹಸ್ಕೊಂಡ್ ಬಂದವನೇ. ಸರಿ ಅಜ್ಜಿ, ಬಂದು ಊಟ ಮಾಡ್ಕೊಂಡು ಹೋಗಿ ಹೇಳಿ. ಬಲಾರ್ ನನ್ ಮಗ ನೀನು. ಲೇ ಚೋಟು, ಮಕ ಎಲ್ಲ ನೋಡ್ತೀಯಾ? ಹೋಗಿ ಬಿಸಿ ಬಿಸಿ ದೋಸೆ ಹಾಕ ಬರಲ್ಲ, ಹೋಗ್ಲಾ? ಸರಿ. ಲೇ ಚೋಟು, ಇದೇನ್ಲ ದೋಸೆ ಒಳ್ಳೆ ಒಣಗಿರೋ ಬಟ್ಟೆ ಆದಂಗದೆ. ಲೇ, ಓನರೇ ಕ್ಲೀನರ್ ಆದ್ರೆ ಹಿಂಗೆ ರುಚಿ ಕೆಡ್ತದೆ. ಹಂಗೇನಿಲ್ಲ, ಬೆಳಿಗ್ಗೆ ತಿಂದವರೆಲ್ಲ ದೋಸೆ ಚೆನ್ನಾಗೇ ಇದೆ ಅಂತ ಅಂತವ್ರೆ. ಲೇ, ಅವ್ರುಗಳು ನಾಲ್ಗೆ ರುಚಿ ಕೆಟ್ಟಿರ್ಬೇಕು, ಅದಕ್ಕೆ ಹಂಗೆ ಹೇಳಿರ್ತಾರೆ. ದಿಟ ಹೇಳ್ಬೇಕು ಅಂತಂದ್ರೆ ಅಡ್ಗೆನಾಗೆ ಮೊದಲಿನ ರುಚಿ ಇಲ್ಲ. ಕೆಲ್ಸದ ಒತ್ತಡ ಹೆಚ್ಚಾದ್ರೆ ಹಿಂಗೆ ರುಚಿ ಕೆಡ್ತದೆ. ಅದಕ್ಕೆ ಹೇಳ್ತಿರೋದು, ನನ್ನ ಕೆಲ್ಸಕ್ಕೆ ಸೇರಿಸ್ಕೊಳಕ್ ಹೇಳು, ಎಲ್ಲ ಸರಿ ಹೋಯ್ತದೆ. ಚೋಟು, ನಿಂದೇನ ಮಾತಲ್ಲಿ ಸುಮ್ಮನೆ ತಿನ್ಬಿಟ್ಟು ವಾಗ ಕೇಳು. ಕೇಳಿಸ್ತಾ? ಲೇ, ಆಯ್ತು ಬಿಡ್ಲಾ ಚೋಟು, ಏನೋ ಓನರ್ ಮ್ಯಾಕಿರೋ ಕಾಳಜಿಯಿಂದ ಹೇಳದ್ನಪ್ಪ. ಸರಿ ಬಿಡು, ನನ್ನ ಪಾಡಿ ನಾನು ತಿನ್ಕೊಂಡು ಹೋಯ್ತೀನಿ. ಅಕ್ಕ, ಒಂದು ಪ್ಲೇಟ್ ಪಲಾವ್ ಕೊಡಕ್ಕ. ಅಕ್ಕ, ಒಂದು ಪ್ಲೇಟ್ ಚಿತ್ರಾನ್ನ ಕೊಡಿ. ಒಂದು ಪ್ಲೇಟ್ ಇಡ್ಲಿ, ಒಂದು ಪ್ಲೇಟ್ ರೈಸ್ ಪಾರ್ಸಲ್ ಕೊಡಿ. ಏಯ್ ಏಯ್, ಸರ್ಕಳಿ, ಯಾಕಂಗ್ ದುಡ್ತಿದ್ದೀರಾ? ಕೊಡ್ಲ ಚೋಟು, ತಗೊಳ್ಳಿ. ಅಭಿ, ಜನ ಜಾಸ್ತಿ ಆದ್ರೆ ನಿನ್ ಕೈನಾಗೆ ಎರಡೆರಡು ಕೆಲಸ ಮಾಡಕ್ಕೆ ಹಾಕಿಲ್ಲ. ಅದಕ್ಕೆ ಹೇಳಿದ್ದು ನನ್ನ ಕೆಲ್ಸಕ್ಕೆ ಸೇರ್ಸ್ಕೊ ಅಂತ. ಈ ಕೆಲಸ ಮಾಡಿದ್ಕೆ ದೋಸೆನ ಪ್ರಿಯಾ ಕೊಟ್ಟಿದ್ದು. ಮೊದಲು ನಿಲ್ಲಿಂದ ಒಳ್ಳು, ನಮಗ್ ಗೊತ್ತದೆ ನಮ್ ಕೆಲಸ ಹೆಂಗ್ ಮಾಡ್ಕೋಬೇಕು ಅಂತ. ಓ, ಗೊತ್ತಾಯ್ತು ಬಿಡವಿ. ನಾನು ನಿನ್ ಪಕ್ಕದಾಗಿದ್ರೆ ನಿನ್ ಸಾನೆ ಭಯ, ಅದಕ್ಕೆ ಓಡಿಸಿದೆ ಅಲ್ವೇ? ಏನು? ನೀನೇನು ಹುಲಿನ ಸಿಂಹನ ನಮ್ಮ ಅಕ್ಕ ಭಯ ಪಡಕ್ಕೆ? ಲೇ ಚೋಟು, ನಾನೊಂಥರ ಮ್ಯಾಗ್ನೆಟ್ ಇದ್ದಂಗೆ, ಅದಕ್ಕೆ ನಿಮ್ಮ ಅಕ್ಕನಿಗೆ ಭಯ. ಚೋಟು, ಸುಮ್ಕೆ ಮಾತ್ ಬೇಡ, ತಿಂದಾಯ್ತು ತಾನೇ, ಜಾಗ ಖಾಲಿ ಮಾಡಕ್ ಹೇಳು. ಲೇ ಚೋಟು, ನೋಡ್ದೆನಲ್ಲ ನಿಮ್ಮ ಅಕ್ಕನ್ನ. ನಾನು 5 ನಿಮಿಷ ನಿಮ್ಮ ಅಕ್ಕನ ಎದುರುಗಡೆ ಇದ್ರೇನೆ ಭಯ ಆಯ್ತದೆ. ನಾನು ನಿನ್ ಕೆಲ್ಸಕ್ಕೆ ಸೇರ್ಕೊಂಡ್ರೆ ಭಯ ಆಗಕ್ಕಿಲ್ವಾ? ಏಯ್, ನಿನ್ಕಂಡ್ರೆ ನನ್ಗೆ ಯಾಕ್ಲ ಭಯ? ಯಾಕೆ ಅಂತಂದ್ರೆ ನಾನು ನೋಡ್ತಾನೆ ಇದ್ರೆ ನಿನಗೆ ಎಲ್ಲಿ ನನ್ನ ಮ್ಯಾಗೆ ಲವ್ ಬರ್ತದೇನೋ ಅಂತ ಭಯ ಅಲ್ವೇನವೇ? ಯೋನು, ನಿನ್ನ ನೋಡಿದ್ರೆ ಲವ್ ಆಯ್ತದ? ಹೇ, ಸುಮ್ಕೆ ವಾಗ್ಲ. ಹಂಗಾದ್ರೆ ನನ್ನ ಕೆಲ್ಸಕ್ಕೆ ಸೇರ್ಸ್ಕೊಳಮ್ಮಿ, ನೋಡುಮ್ಮ. ಈ ಡ್ರಾಮಾ ಎಲ್ಲ ನಂತ ಬ್ಯಾಡ. ದ್ರೋಹ ಮಾಡ್ದವನ್ನ ಹತ್ರ ಬಿಟ್ಕೊಳ್ಳೋ ಜಾಯ್ಮಂದೋಳ್ ನಾನಲ್ಲ. ಓ ಸರಿ ನವೇ, ಪಿರುತಿ ಮಾಡ್ತಿರೋದನ್ನ ಎಲ್ರ ಮುಂದೆ ಒಪ್ಕೊಂಡಿರೋದಕ್ಕೆ ದ್ರೋಹಿ ಅನ್ನೋ ಪಟ್ಟಣ. ಸರಿ, ಹಂಗಾದ್ರೆ ನಿನಗೆ ನನ್ನ ಮ್ಯಾಕೆ ಲವ್ ಇಲ್ವಲ್ಲ, ಹಂಗಾರೆ ನನ್ನ ಕೆಲಸ ಸೇರಿಸ್ಕೊಳಕ್ಕೇನು? ಅವಿ, ಒಂದು ನನ್ನ ಕೆಲ್ಸಕ್ಕಾರು ಸೇರಿಸ್ಕೊ, ಇಲ್ಲ ಅಂತಂದ್ರೆ ನಿನಗೆ ಎಲ್ಲಿ ನನ್ನ ಮ್ಯಾಕೆ ಲವ್ ಆಗೋಯ್ತದೋ ಅನ್ನೋ ಭಯ ಅದೇ ಅಂತನಾದ್ರೂ ಒಪ್ಕೊ. ನಾನ್ ಯಾಕ್ಲ ಭಯ ಆಯ್ತದೆ ಅಂತ ಒಪ್ಕೋಬೇಕು? ನಿನ್ ಪಕ್ಕ ಅಲ್ಲ, ಕಣ್ಣಲ್ಲಿ ಕಣ್ಣಿಟ್ ನೋಡಿದ್ರು ನನ್ ನಿನ್ಯಾಕೆ ಪಿರುತಿ ಆಗಕ್ಕಿಲ್ಲ. ಹೌದಾ? ಸವಲ್ಲ, ಹಾಗಾದ್ರೆ ನನ್ನ ಈಗಲೇ ಕೆಲಸ ಸೇರಿಸ್ಕೊ, ನೋಡುಮ್ಮ. ಆಯ್ತು ಕಳ್ಳ, ನಿನ್ನ ಕೆಲ್ಸಕ್ಕೂ ಸೇರಿಸ್ಕೋತೀನಿ, ನೀನ್ ಹೇಳಿ ಸುಳ್ಳು ಅಂತ ನಿರೂಪಿಸ್ತೀನಿ. ಅವಿ, ಕೆಲ್ಸಕ್ಕೆ ಇವತ್ತಿಂದಾನೆ ಜಾಯ್ನ್ ಆಯ್ತೀನಿ. ಆಗು, ನನ್ಗೆ ಅವನು
ಹಂಗೋ ಹಿಂಗೋ ಮಾಡಿ ಮೆಸ್ಸಿಗೆ ಮತ್ತೆ ತುರ್ಕೊಬಿಟ್ಟೆ ಕಿಲಾಡಿ ನೀನು. ಇದೆಲ್ಲ ನನ್ನ ಲವ್ ಗುರಿ ಹೇಳ್ಕೊಟ್ರೋ ಪಾಠ. ಕಂಟಿ ಐ ಲವ್ ಯು ಕಲಾ. ನಲಿ ನಲಿ ಏನೇ ಆಗಲಿ ಎಲ್ಲ ದೇವರ ಕಲೆಯಂತೆ ನೀ ತಿಳಿ ಅದರಿಂದ ನೀ ಕಲಿ. ನೋಡ್ದೇನಜ್ಜಿ ಕಾಳಿಯಣ್ಣ ಕಿವಿಗ್ ಬಾಗ್ಬಿಟ್ಟು ಒಳಿಕೆ ಸೇರ್ಕೊಬಿಟ್ಟ. ಲೇ ಯಾಕಲ ಚೋಟು, ನಾನು ಒಳಗೆ ಬಂದಿದ್ದು ನಿನಗೆ ಹೊಟ್ಟೆ ಉರಿತಾಯ್ತಾ? ಚಚ್ಚೆ ಹಂಗೇನಿಲ್ಲ. ಮತ್ತಿನ ವಾಪಸ್ನೇ ಇಲ್ಲಿಗೆ ಬಂದಿದ್ದು ನಮಗೆ ಖುಷಿನೇ, ಆದರೆ ಮತ್ತೆ ಸಹನಾನಿಂದ ಬಿದ್ದು ಅವಳ ಮನಸ್ಸಿಗೆ ನೋವು ಮಾಡಬೇಡಪ್ಪ. ಹೌದು, ನೀನೇನಾದ್ರೂ ಅಕ್ಕಂಗೆ ನೋವು ಮಾಡಿದ್ರೆ ನಾವು ಮಾತ್ರ ಸುಮ್ಮನೆ ಇರಲ್ಲ. ನಾನೇನೇ ಆದರೂ ಸಹನನ್ ಪರನೇ ನಿಲ್ಲೋದು. ಅಜ್ಜಿ ಚೋಟು, ಅಪ್ಪಿ ತಪ್ಪಿ ನೀವಿಬ್ರು ಏನಾದ್ರು ನನ್ನ ಪರ ಅಂತ ಹೇಳಿದ್ರಿ ಅಂತ ಇಟ್ಕೊಳ್ಳಿ, ನಾನೇ ಮಸ್ತೊಂದು ಕೊಚ್ಚಾಕ್ಬಿಡ್ತಿದ್ದೆ. ಯಾಕೆ ಅರ್ಥ ಆಗಿಲ್ವಾ? ನಾನು ಸಹನನ್ ಪರನೆಯ. ನಾನು ಇಲ್ಲಿಗೆ ಬಂದಿದ್ದೆ ಸಹನನ್ನ ಕಂಡ್ರೆ ಹೆಂಗೆ ನೋಡ್ಕೋಬೇಕು ಅಂತ, ಅವಳ ಪಾದನ ರಕ್ಷಣೆ ಮಾಡೋ ಚಪ್ಪಲಿ ಆಗಬೇಕು ಅಂತ. ಈಟೆಲ್ಲ ಅಭಿಮಾನ ಇರೋನು ಪಿರುತಿ ಅಂತ ಪಂಚಾಯತ್ನಾಗೆ ಯಾಕಪ್ಪ ಅವಳ ಮನಸ್ಸಿಗೆ ನೋವು ಮಾಡಿದೆ? ಅಜ್ಜಿ, ಜೀವನ ಪೂರ್ತಿ ಸುಳ್ಳು ಹೇಳ್ಕೊಂಡೆ ಜೀವನ ಸೌದವನ್ನ. ಇನ್ನು ನನ್ನ ಪ್ರೀತಿ ವಿಷಯದಾಗೂ ಸುಳ್ಳು ಹೇಳಿದ್ರೆ ನನ್ನ ಮನ್ಸಿಗೆ ನಾನು ದ್ರೋಹ ಮಾಡ್ಕೊಂಡಾಗಲ್ಲ. ಅಜ್ಜಿ, ಇದು ನೆನ್ನೆ ಮೊನ್ನೆ ಹುಟ್ಟಿರೋ ಪ್ರೀತಿ ಅಲ್ಲ, ಚಿಕ್ಕ ವಯಸ್ಸಲ್ಲಿದ್ದಾಗೆ ಹುಟ್ಟಿರೋಂಥ ಪ್ರೀತಿ. ಅದನ್ನು ನಾನು 10 ಜನದ ಮುಂದೆ ಅಲ್ಲ 100 ಜನ ಮುಂದೆ ಬೇಕಾದರೂ ಹೇಳ್ತೀನಿ. ಹಾಗಂತ ಸಹನ ನನ್ನ ಕಟ್ಕೊಳ್ಳೇಬೇಕು ಅಂತೇನಿಲ್ಲ. ಮತ್ತೆ ಇಷ್ಟೆಲ್ಲ ಡ್ರಾಮಾ ಮಾಡಿದೆ? ಲೇ ಚೋಟು, ಅವಳು ನನ್ನ ತಾವು ಮಾತಾಡ್ಸೋದೇ ಇಲ್ಲ ಅಂತ ಹೇಳಿದ್ರೆ ಎಲ್ಲ ತಡ್ಕೊಳ್ಳಿ. ಅದಕ್ಕೆ ಇಷ್ಟೆಲ್ಲ ಡ್ರಾಮಾ ಮಾಡಿ ಒಳಗೆ ಬಂದೆ. ನಿನ್ನ ಮನಸ್ಸಿನ ಉದ್ದೇಶ ಏನೋ ಸರಿಯಾಗೇ ಐತೆ, ಆದರೆ ಇನ್ನು ಮುಂದಾದರೂ ಅವಳ ಮನಸ್ಸಿಗೆ ನೋವಾಗದೆ ಇರೋ ಹಂಗೆ ನಡ್ಕೊಳಪ್ಪ. ಅಜ್ಜಿ, ನೀನೇನು ತಲೆ ಕೆಡ್ಸ್ಕೊಬೇಡ, ಸಹನ ಇನ್ಮೇಕೆ ನನ್ನ ಜವಾಬ್ದಾರಿ. ನಾನಂತೂ ನಿನ್ನ ನಂಬಲ್ಲ. ನೀನೊಂಥರ ಖತರ್ನಾಕ್ ಇದ್ದಂಗೆ. ಲವ್ ನಿನ್ನ ಬಿಟ್ರು ನೀನ್ ಮಾತ್ರ ಲವ್ನ ಬಿಡಲ್ಲ. ಲೈ ಗೊತ್ತು ತಾನೆ, ಮುಚ್ಕೊಳೋ ಕೆಲಸ ನೋಡ್ಲಾ. ಇದೇನಿದು, ಮಾವ ಮತ್ತೆ ಅಕ್ಕನ ಮೆಸ್ನಾಗೆ ಕೆಲಸ ಮಾಡ್ತಾವನೆ. ಮಾವ, ನೀನ್ ಯಾವಾಗಿಂದ ಇಲ್ಲಿ ಬಂದು ಸೇರ್ಕೊಂಡೆ? ಲೇ, ನಿಮ್ಮ ಅಕ್ಕನೇ ನನ್ನ ಕೆಲ್ಸಕ್ಕೆ ಸೇರಿಸ್ಕೊಂಡ್ಲಕ್ಕಲ್ಲ. ಏನ್ ಹೇಳ್ತಾ ಇದೀಯ ಮಾವ? ಅದೆಂಗ್ ಸಾಧ್ಯ? ಹೆಂಗ್ ಸಾಧ್ಯ ಅಂತಂದ್ರೆ, ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.